ಹೆಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಪಿಗ್ಮೆಂಟೇಷನ್ ಇರೋರಿಗೆ ಮತ್ತು ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸ್ ಇರೋರದ್ದು ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಸನ್ಸ್ಕ್ರೀನ್ ಜೆಲ್ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಏನು ಅಂದರೆ ಸನ್ ಪ್ರೊಟೆಕ್ಷನ್ನು ಆಗುತ್ತೆ, ಪ್ಲಸ್ ನಮ್ಮದು ಪಿಗ್ಮೆಂಟೇಷನ್ದು ಏನಾಗಿರುತ್ತೋ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮಾರ್ಕ್ಸು ಕೂಡ ಅದು ಒಂದು ಸ್ವಲ್ಪ ಲೈಟನ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಮುಖದ ಒಂದು ಟೋನ್ ಏನಿರುತ್ತೆ ಅಂದರೆ ಕಲರ್ ಏನಿರುತ್ತೆ, ನಿಮ್ಮದು ಸ್ಕಿನ್ದು ಟೆಕ್ಸ್ಚರ್ ನಾನು ಹೇಳೋದು, ಸೊ ಅದೊಂದು ಸ್ವಲ್ಪ ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ಒಂಥರ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಎಲ್ಲರಿಗೂ ಯಾರೇ ಒಬ್ಬರನ್ನ ತಗೊಳ್ಳಿ, ಎಲ್ಲರದ್ದು ಫುಲ್ ಕ್ಲಿಯರ್ ಸ್ಕಿನ್ ಯಾರ್ದು ಇರಲ್ಲ. ಯಾರಿಗಾರ ಪಿಗ್ಮೆಂಟೇಷನ್ ಅಂತೂ ಇರುತ್ತೆ ಮುಖದಲ್ಲಿ, ಕೆಲವ್ರಿಗೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ. ಸೊ ನಮಗೂ ಒಂದೊಂದು ಸ್ವಲ್ಪ ಇಲ್ಲೆಲ್ಲ ಇರುತ್ತೆ ಅಲ್ವಾ, ಫುಲ್ಲು ಕ್ಲಿಯರ್ ಆಗಿ ಯಾರಿಗೂ ಇರಲ್ಲ. ಫುಲ್ ಕ್ಲಿಯರ್ ಆಗಬೇಕು ಅಂದರೆ ಸ್ಮಾಲ್ ಬೇಬೀಸಲ್ಲಿ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಕೆಲವು ಲೇಡೀಸಲ್ಲಿ ಇರುತ್ತೆ ಫುಲ್ ಕ್ಲಿಯರ್ ಸ್ಕಿನ್ ಇರುತ್ತೆ. ಸೊ ಆ ಥರ ಒಂದು ಕ್ಲಿಯರ್ ಸ್ಕಿನ್ನ ಹೇಗೆ ನಾವು ಪಡಿಬೋದು ಅಂದರೆ ಲೈಟನ್ ಮಾಡುತ್ತೆ. ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಇದು ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ಸ್ನೂ ಇದು ಕಡಿಮೆ ಮಾಡ್ಕೊಂಡು ಬರುತ್ತೆ. ಅಂದರೆ ಅದೇನು ದಪ್ಪ ದಪ್ಪ ಇರುತ್ತಲ್ವ, ಆ್ಯಕ್ನೀಸ್ ಅಂತಾರಲ್ಲ, ಸೊ ಅದೆಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂತಹ ಸೂಪರ್ಬ್ ಆಗಿರುವಂತಹ ಹರ್ಬಲ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಸ್ಕಿಪ್ ಮಾಡದೆ ನೋಡಬೇಕು, ಓಕೆನಾ? ಸೊ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಸೊ ಮಧ್ಯ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿ, ಸೊ ವಿಡಿಯೋ ವಾಚ್ ಮಾಡಿ. ಸೊ ಮೊದಲನೇ ಟಿಪ್ಪು ಏನು ಅಂದರೆ, ಬೆಳಗ್ಗೆ ನೀವು ಎದ್ದೇಳ್ತಿರಲ್ಲ, ಎದ್ದ ತಕ್ಷಣ ಕೆಲವ್ರಿಗೆ ನಾನು ಹೇಳಿದೆ ಮುಲೈತಿ ಮತ್ತು ಮೊಸರನ್ನ ಹಾಕ್ಕೊಂಡು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಬಿಡಿ ಅಂತ. ಪಿಗ್ಮೆಂಟೇಷನ್ ಇರೋರಿಗೆ, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ, ಪಿಂಪಲ್ಸ್ ಆಗಿರುತ್ತಲ್ಲ, ಸೊ ಅವ್ರಿಗೆಲ್ಲ ಚೆನ್ನಾಗಿ ಅದು ಬೇಗ ಕ್ಯೂರ್ ಆಗುತ್ತೆ, ಪ್ಲಸ್ ಅದು ಬೆಳ್ಳಗಾಗಂಗೆ ಮಾಡುತ್ತೆ. ಬಟ್ ಇನ್ ಕೇಸ್ ಸಮ್ ಪೀಪಲ್ ಇರ್ತಾರೆ, ಅಂದರೆ ಕೆಲವ್ರಿಗೆ ಒಂದು ಸ್ವಲ್ಪ ಸ್ಕಿನ್ ರ್ಯಾಷಸ್ ಥರ ಆಗೋದು, ಯಾವುದೇ ಒಂದು ಹಾಕಿದ್ರೆ ಸೆನ್ಸಿಟಿವ್ ಸ್ಕಿನ್ ಅಂತೀರಿ ನೋಡಿ, ಸೊ ಅವ್ರಿಗೆಲ್ಲ ಏನಂದರೆ ಒಂದು ಸ್ವಲ್ಪ ಈ ಥರ ಅಪ್ಲೈ ಮಾಡೋದು ಕಷ್ಟ ಆದರೆ, ಸೊ ಇದು ಒಂದು ಜೆಲ್ ಮೆಥಡಲ್ಲಿರುತ್ತೆ. ಸೊ ಇದನ್ನು ಜಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪಕ್ಕನೇ ಇಟ್ಕೊಂಡಿರಿ, ಒಂದು ಚಿಕ್ಕ ಬಾಟಲಲ್ಲಿ ಎಲ್ಲರ ನಿಮ್ಮ ಕೈಗೆ ಸಿಗಂಗೆ ಇಟ್ಕೊಂಡಿರಿ. ನಾನು ಹಂಗೆ ಮಾಡೋದು, ನಾನು ರೂಮಲ್ಲೇ ಇಟ್ಕೊಂಡಿರ್ತೀನಿ. ಒಂದೊಂದು ಸಲ ಕನ್ನಡಿ ಪಕ್ಕನೇ ಇಟ್ಟಿರೋದ್ರಿಂದ ನನಗೆ ಯಾವಾಗಲೂ ಮಿರರ್ನ ನೋಡ್ತಾ ಇರ್ತೀನಲ್ಲ, ಪಕ್ಕದಲ್ಲಿ ನೋಡಿದ ತಕ್ಷಣ ನೆನಪಾಗುತ್ತೆ ಹಾಕೋಬೇಕು ಅಂತ. ಸೊ ತಗೊಂಡು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಆಮೇಲೆ ಮುಲೈತಿ ಪ್ಲಸ್ ಮೊಸರುದೇನಿದೆ ನಾನು ಹೇಳಿದ್ನಲ್ಲ ಅದನ್ನು ಮಾಡ್ಬೋದು. ಸೊ ಅದು ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ನನಗೆ ಮುಲೈತಿದು ಅಲರ್ಜಿ ಇಲ್ಲ, ಸೊ ಅದಕ್ಕೆ ನಾನು ಫಸ್ಟ್ ಮುಲೈತಿದು ಹಾಕ್ಕೊಂಡು ಆಮೇಲೆ ಈ ಥರ ಮಾಯ್ಶ್ಚರೈಸರ್, ನಾನು ರಾಣಿ ಥರ ಸ್ಕಿನ್ ಅಂತ ಒಂದು ಗೀದು ಒಂದು ತೋರಿಸಿದ್ನಲ್ಲ, ಅದು ಮತ್ತು ಅಲೋವೆರಾದು ತೋರಿಸಿದ್ದೆ ಅಲ್ವಾ, ಸೊ ಅದು ಮತ್ತು ಈ ಮೆಥಡ್ ಇವತ್ತೇನು ತೋರಿಸ್ತಾ ಇದ್ದೀನಿ, ಸೊ ಅದನ್ನು ಅಪ್ಲೈ ಮಾಡಿರ್ತೀನಿ. ಸೊ ಅದೊಂಥರ ಸ್ಕಿನ್ ಚೆನ್ನಾಗಂಗೆ ಮಾಡುತ್ತೆ. ಆಮೇಲೆ ಸ್ನಾನಕ್ಕೆ ಹೋಗ್ತೀವಲ್ಲ, ಜಸ್ಟ್ ಏನು ಗೊತ್ತಾ, ಇದೆಲ್ಲ ಒಂದು ಅರ್ಧ ಗಂಟೆ ಬಿಟ್ರೇ ಸಾಕಾಗುತ್ತೆ. ಸ್ನಾನಕ್ಕೆ ಹೋಗಿರ್ತೀವಲ್ಲ, ಸ್ನಾನ ಮಾಡಾದ್ಮೇಲೆ ನಾವೇನು ಒಂದು ಯೂಸ್ ಮಾಡ್ತೀವೋ, ಅಂದರೆ ಸನ್ಸ್ಕ್ರೀನ್ ಆಗಿರ್ಬೋದು, ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ಬಿಫೋರ್ ನಾವು ಸನ್ಸ್ಕ್ರೀನ್ ಹಾಕೋಕ್ಕೆ ಮುಂಚೆಯಿಂದನೂ ಇದು ನಮ್ಮ ಸ್ಕಿನ್ ಒಳಗೆ ಹೋಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಅದು ಪ್ರೊಟೆಕ್ಷನ್ ಕೊಡುತ್ತೆ, ಜಾಸ್ತಿ ನಮ್ಮದು ಟ್ಯಾನ್ ಆಗಬಾರ್ದು ಅಂತ. ಅಂದರೆ ಯು ವಿ ರೇಸ್ ಎಲ್ಲ ಬಿದ್ದಾಗ ನಾವು ಮನೆಯಲ್ಲಿ ಕೂತ್ಕೊಂಡಿದ್ರೂ ಬರುತ್ತೆ ಅದು ಒಳಗಿಂದ, ಅಂದರೆ ಹೊರಗಡೆಯಿಂದ ಒಳಗೆ ಬರುತ್ತೆ ಅದು ರೇಸ್ ಎಲ್ಲ. ಸೊ ಅದು ಪ್ರೊಟೆಕ್ಷನ್ ಕೊಡುತ್ತೆ, ಸ್ಕಿನ್ ಹಾಳಾಗದೇ ಇರೋಂಗೆ ಮಾಡುತ್ತೆ. ಸೊ ಅದು ಮೊದಲನೇ ಟಿಪ್ ಆಗಿತ್ತು ನಿಮಗೆ. ಸೊ ನೀವು ಮನೆ ಒಳಗಡೆ ಇದ್ರೂ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. 20 ವರ್ಷ ಆದಮೇಲೆ ಎಲ್ಲ ಒಂದು ಹುಡುಗಿರಾಗಿರ್ಬೋದು, ಆಮೇಲೆ ಹುಡುಗರಿಗೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಹುಡುಗರಾಗಿರ್ಬೋದು 20 ಇಯರ್ಸ್ ಆದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು. ಈವನ್ ಏನು ಗೊತ್ತಾ, ಇವಾಗಿನ ಯಂಗ್ಸ್ಟರ್ಸ್ ಎಲ್ಲ, ಟೀನೇಜರ್ಸ್ ಹುಡುಗಿರುಗಳೆಲ್ಲ ಎಷ್ಟು ಕ್ರೇಜ್ ಇರುತ್ತೆ ಅಂದರೆ, ಈವನ್ ಅವರು 15 ಇಯರ್ಸು ಆಗಿರಲ್ಲ ಆಗಲೇ ಸನ್ಸ್ಕ್ರೀನ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಹರ್ಬಲ್ ಆದರೆ ನೋ ಇಶ್ಯೂಸ್. ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಹರ್ಬಲ್ದೇ ನಾನು ತೋರಿಸ್ತಾ ಇರೋದು. ಈವನ್ ನಿಮ್ಗೆ ಅದು ಸನ್ಸ್ಕ್ರೀನ್ ಥರನೂ ವರ್ಕ್ ಮಾಡುತ್ತೆ. ಕೆಲವ್ರ ಹತ್ರ ನಿಮ್ಮ ಮನೇಲಿ ಇಟ್ಕೊಂಡಿರಲ್ಲ ಅಂದ್ಕೊಳ್ಳಿ, ಸನ್ಸ್ಕ್ರೀನ್ ತೊಗೊಳ್ಳೋದಕ್ಕೆ ಯಾವುದು ತೊಗೊಂಡ್ರೆ ಸೂಟ್ ಆಗುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು, ನಾನು ಇದು ಏನು ತೋರಿಸೋದು, ಫಸ್ಟ್ ಅದು ಹಾಕೊಂಡು 30 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿಬಿಡಿ. ಅದಾದಮೇಲೆ ನಿಮ್ದೇನು ರೆಗ್ಯುಲರ್ ಕ್ರೀಮ್ ಹಾಕೊಂಬರ್ತಿದ್ರು ಅದನ್ನ ಹಾಕೊಂಡ್ರೂ ಸಾಕಾಗುತ್ತೆ. ಸೊ ಆ ಥರ ಒಂದು ಮೆಥಡ್ ಮಾಡ್ಕೊಳ್ಳಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಏನು ಜೆಲ್ ಮಾಡ್ತಾ ಇದ್ದೀನಿ ನಾನು, ಸನ್ಸ್ಕ್ರೀನ್ ಜೆಲ್ ಆಗಿರುತ್ತೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ಫಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ಅಂದರೆ ಟೊಮೆಟೊ ಬೇಕಾಗುತ್ತೆ. ಸೊ ಟೊಮೆಟೊನಲ್ಲಿ ಏನಂದ್ರೆ ವೈಟಮಿನ್ ಸಿ ಇರೋದ್ರಿಂದ ನಮ್ಮದು ಏನು ಸ್ಕಿನ್ ಇರುತ್ತೋ ಎಲ್ಲರಿಗೂ ನಾನು ಹೇಳ್ತಿರೋದು, ಡ್ರೈ ಸ್ಕಿನ್ನಿಂದ ಹಿಡಿದು ನಾರ್ಮಲ್ ಸ್ಕಿನ್ನು ಮತ್ತು ಇದು ಆಯಿಲಿ ಸ್ಕಿನ್ ಎಲ್ಲರಿಗೂ ಯೂಸ್ ಆಗುತ್ತೆ. ಈವನ್ ನೀವು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಅಪ್ಲೈ ಮಾಡ್ಬೋದು, ಕರೆಕ್ಟಾಗಿ ಇರೋ ಮೆಥಡ್ ಯೂಸ್ ಮಾಡಿ.
ನಂದೇನು ಗೊತ್ತಾ, ನಂದು ಡ್ರೈ ಟು ನಾರ್ಮಲ್ ಸ್ಕಿನ್ ಬರುತ್ತೆ. ಸೊ ಎಲ್ಲ ಅದಕ್ಕೆ ಹೇಳೋದು ಏನು ಗೊತ್ತಾ, ಕೆಲವ್ರಿಗೆ ಯಾಕೆ ಸೆನ್ಸಿಟಿವ್ ಸ್ಕಿನ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಯಾಕಾಗುತ್ತೆ ಅಂದರೆ ಅವರು ಬೇರೆ ಥರ ಅವರು ಮುಖದಲ್ಲೇ ಅಪ್ಲೈ ಮಾಡೇ ಇರಲ್ಲ. ಯಾವುದೋ ಒಂದು ಕ್ರೀಮ್ ಇಟ್ಕೊಂಡು ಅದನ್ನೇ ಹಾಕೊಂಡು ಬರ್ತಾ ಇರ್ತೀರಾ. ತುಂಬ ಜನ ಫೇರ್ ಆ್ಯಂಡ್ ಲವ್ಲಿ ಆ ಥರದ್ದೆಲ್ಲ ಹಾಕ್ತಿರಲ್ಲ, ಅದ್ರಲ್ಲಿ ಹೆವಿ ಕೆಮಿಕಲ್ಸ್ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆ ಥರ ಹಾಕ್ಕೊಂಡು ನೀವು ಈ ಥರ ಹರ್ಬಲ್ಗೆ ಬರ್ತೀರಾ ಅಲ್ವಾ, ಸೊ ಅದು ಸ್ಕಿನ್ನ ಒಂಥರ ರೆಡ್ಡಿಶ್ ಥರ ಮಾಡೋಂಗೆ ಇದು ಮಾಡುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ನ್ಯಾಚುರಲ್ ಆಗಿರಿ, ನೀವು ನ್ಯಾಚುರಲ್ ಥಿಂಗ್ಸ್ಗೇ ಹೋಗಿ. ಹರ್ಬಲ್ದು ಎಷ್ಟು ಯೂಸ್ ಮಾಡ್ತೀರೋ ನಿಮ್ಮ ಮುಖ ಚೆನ್ನಾಗಾಗುತ್ತೆ. ನಂದು ನೋಡಿ ಹರ್ಬಲ್ದು ಯೂಸೇ ಯಾವಾಗಲೂ ಹರ್ಬಲ್ದೇ ಮಾಡ್ಕೊಂಡು ಬಂದಿರೋದು ನಾನು. ಸೊ ಕೆಲವರೆಲ್ಲ ಏನು ಹಾಕ್ಬೇಡಿ ಮುಖಕ್ಕೆ, ಹಂಗೆ ಬಿಡಿ ಅಂತಾರೆ. ಹಂಗೆ ಬಿಡೋದು ತಪ್ಪು ನನ್ನ ಪ್ರಕಾರ. ಹಂಗೆ ಬಿಟ್ರೆ ಏನು ಗೊತ್ತಾ, ಜಾಸ್ತಿ ನಾವು ಸನ್ಗೆ ಹೊರಗಡೆ ಹೋಗಿ ಸೂರ್ಯನ ಬಿಸಿಲಿಗೆ ಹೋದ ತಕ್ಷಣ ಮುಖ ಎಲ್ಲ ಕಪ್ಪಾಗುತ್ತೆ, ಪ್ಲಸ್ ಅದರಲ್ಲಿ ಇದು ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ. ಪ್ಲಸ್ ಮುಖ ಎಲ್ಲ ಡಲ್ ಆದಂಗೆ ಕಾಣಿಸಿ ಎಲ್ಲ ಚುಕ್ಕಿಗಳ ಥರ ಬರುತ್ತೆ, ಡಾರ್ಕ್ ಸ್ಪಾಟ್ಸ್ ಅಂತೀವಲ್ಲ ಅದು. ಸೊ ಅದಕ್ಕೆ ಆದಷ್ಟು ನೀವು ಅವಾಯ್ಡ್ ಮಾಡಿ. ಮನೆಯಲ್ಲಿ ಯಾವುದು, ಅದಕ್ಕೆ ನಾನು ಯಾವ್ದು ಹೇಳ್ಕೊಡ್ತಿದ್ದೀನಿ ಆ ಮೆಥಡಲ್ಲಿ ಮಾಡಿ. ಸೊ ಕೆಲವರೆಲ್ಲ ಹೇಳ್ತಿರಲ್ಲ ನಮಗೆ ನಿಂಬೆಹಣ್ಣು ಅಲರ್ಜಿ ಹಾಕೊಂಡ ತಕ್ಷಣ ಇದಾಯಿತು ಅಂತ. ಸೊ ನಿಂಬೆಹಣ್ಣು ಅಲರ್ಜಿ ಇರೋರು ಈ ಥರ ಒಂದು ಟೊಮೆಟೊದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಂಬೆಹಣ್ಣು ಅಂದ್ರೆ ಏನು ಗೊತ್ತಾ, ಫುಲ್ ಜಾಸ್ತಿ ಹಾಕೊಂಡ್ಬಿಡ್ಬೇಡಿ. ಆ ಥರ ಅಲರ್ಜಿ ಇರೋರು ಒಂದು 2-3 ಡ್ರಾಪ್ಸ್ ಹಾಕೋರು ಸಾಕಲ್ವಾ, ಒಟ್ನಲ್ಲಿ ಅದರ ಎಫೆಕ್ಟ್ ಅದ್ರ ಮೇಲೆ ಬಿದ್ದಿರಬೇಕಷ್ಟೆ. ಸೊ ಆ ಥರ. ಸೊ ಇದಕ್ಕೆ ಇದು ಟೊಮೆಟೊ ಬೇಕಾಗುತ್ತೆ. ಸೊ ಟೊಮೆಟೊನಲ್ಲಿ ಹೇಳಿದ್ನಲ್ಲ, ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಇದೇನು ಗೊತ್ತಾ, ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ ಬಂದು ಮಾರ್ಕ್ಸ್ ಆಗಿರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಮಾಡುತ್ತೆ. ಇದು ಆ್ಯಂಟಿ ಸನ್ಸ್ಕ್ರೀನ್ದು ಇದ್ರ ಥರನೇ ವರ್ಕ್ ಮಾಡೋದು ಇದು. ಕೆಲವರೆಲ್ಲ ನಾನು ಹೇಳಿದ್ನಲ್ಲ, ಈಗ ಕ್ರೀಮ್ ಅಫೋರ್ಡ್ ಮಾಡೋಕ್ಕೂ ಕೆಲವ್ರ ಮನೇಲಿ ಕಷ್ಟ ಇರುತ್ತೆ. ಸೊ ಏನು ಗೊತ್ತಾ, ಹೊರಗಡೆ ಹೋಗ್ಬಿಟ್ಟು ಒಂದು ಯಾವುದೇ ಒಂದು ಸನ್ಸ್ಕ್ರೀನ್ ನಾವು ಪರ್ಚೇಸ್ ಮಾಡಬೇಕು ಅಂದ್ರೂ, ಈವನ್ ನಾನು ಜೋವಿಸ್ ಹೇಳಿದ್ರು ಅದು 275 ರೂಪೀಸ್ ಥರನೇ ಬರೋದು. ಯಾವುದು ಕಡಿಮೆ ಬೆಲೆಗೆ ನಿಮಗೆ ಸಿಗಲ್ಲ ಸನ್ಸ್ಕ್ರೀನು. ಸೊ ಕೆಲವ್ರಿಗೆಲ್ಲ ಆಸೆ ಇರುತ್ತೆ, ಏನಪ್ಪ ಮಾಡೋದು ನಾವು, ಬಟ್ಟಿನಾರ ಮಾಡಬೇಕಲ್ಲ ಅಂತ ಅಂದ್ಕೊಳ್ಳೋರು ಈ ಮೆಥಡ್ ಮಾಡಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಮನೆಯಲ್ಲಿ ನೀವೊಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೋಬೋದು. ಸೊ ಆ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇದು ಇದು ಟೊಮೆಟೊ ತೊಗೋಬೇಕಾಗುತ್ತೆ. ಅದಾದಮೇಲೆ ವೈಟಮಿನ್ ಇದು ಕ್ಯಾಪ್ಸೂಲ್ಸ್ದು ಬೇಕಾಗುತ್ತೆ. ಸೊ ನಿಮ್ಮ ಮನೇಲಿ ಇದೇನು ಗೊತ್ತಾ, ಜಾಸ್ತಿ ಏನಾಗಲ್ಲ. ಇದೊಂದು ಎಷ್ಟು ಅಂದರೆ ಒಂದು 100 ರೂಪೀಸು. ಆ್ಯಕ್ಚುಲಿ ಇದು ವಿತ್ ಅಲೋವೆರಾ ಇರೋದ್ರಿಂದ 120 ರೂಪೀಸ್ ಇದೆ. ಬಟ್ ಇಮ್ಯಾಜಿನ್ ಮಾಡಿ, ಇದನ್ನು ನಾನು ಒಂದು 8 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಒಂದೊಂದೇ ಕ್ಯಾಪ್ಸೂಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಒಂದು 100ವರೆಗೂ ಮೇಲ್ಗಡೆ ಇರುತ್ತೆ. ಸೊ ಲೆಕ್ಕ ಹಾಕಿ, ಒಂದು ಕ್ಯಾಪ್ಸೂಲ್ಗೆ 1 ರೂಪಾಯಿ ಥರನೇ ಬೀಳೋದು. ಸೊ ತುಂಬ ಕಡಿಮೆ ಬೆಲೆನಲ್ಲಿ ಸಿಗುತ್ತೆ. ಸೊ ಕೆಲವು ಕಡೆ ಏನು ಅಂದರೆ ಒಂದು ಸ್ವಲ್ಪ ಲೂಸಾಗೂ ಕೊಡ್ಬೋದು ಅನಿಸುತ್ತೆ, ಕೇಳಿ ನೋಡಿ ವೈಟಮಿನ್ ಇದು. ಇಲ್ಲಾಂದ್ರೆ ಈ ಥರದ್ದು ಒಂದು ತೆಗೆದಿಟ್ಕೊಂಡ್ರೆ ನಿಮಗೆ 1 ವರ್ಷ ಆಲ್ಮೋಸ್ಟ್ ಮಾಡ್ಕೋಬೋದು. ಕೆಲವರೆಲ್ಲ ಯಾವಾಗಲೋ ಒಂದ್ಸಲ ಹಾಕೊಳ್ಳೋಕೆ ಇಷ್ಟಪಡ್ತೀರಲ್ವಾ, ಸೊ ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ಇದನ್ನು ಬೇಕಾಗುತ್ತೆ. ಅದಾದಮೇಲೆ ಅಲೋವೆರಾದು ಪತಂಜಲಿ ಇಲ್ಲ, ನಾನು ಹೇಳಿದ್ನಲ್ಲ ಬಂಜಾರಸ್ತು, ಯಾವುದೇ ಒಂದು ಪ್ರಮೋಷನ್ನ ನಾನು ಮಾಡ್ತಾ ಇಲ್ಲ, ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ. ನಾನು ಯಾವ್ದು ಯೂಸ್ ಮಾಡಿ ನಂಗೆ ಒಳ್ಳೆ ರಿಸಲ್ಟ್ ಕೊಡ್ತೋ ಅದನ್ನು ಮಾತ್ರ ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪತಂಜಲಿ ಹರ್ಬಲ್ದು ಏನು ಅಂದರೆ ತುಂಬ ಪ್ಯೂರ್ ಇರುತ್ತೆ, ತುಂಬ ಒಳ್ಳೆಯ ಇದು. ಸೊ ಏನು ಗೊತ್ತಾ, ಇದು ಸೆನ್ಸಿಟಿವ್ ಸ್ಕಿನ್ ಇರೋರು ಅಪ್ಲೈ ಮಾಡಿ ನೋಡಿ, ಏನೂ ಆಗೋಲ್ಲ. ಸೊ ಅದಕ್ಕೋಸ್ಕರ ರೆಕಮೆಂಡ್ ಮಾಡ್ತಿರೋದು ನಾನು. ಸೊ ಈ ಆಲೋವೆರಾ ಜೆಲ್ದು ಎಷ್ಟು ಅಂದರೆ ಫ್ರೆಂಡ್ಸ್ 50 ರೂಪಾಯಿ ಆಗುತ್ತೆ, 50 ರೂಪೀಸ್ ಆಗುತ್ತೆ. ಸೊ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಪ್ಲಸ್ ಜೆಲ್ಲು ಆಲೋವೆರಾದು, ಪ್ಲಸ್ ಇದು. ಸೊ ಬನ್ನಿ ಇವಾಗ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಏನು ನಾನು ಟೊಮೆಟೊನ ತೊಗೊಂಡಿದ್ದೆ ಅಲ್ವಾ, ಜಾಮ್ ಟೊಮೆಟೊನೇ ತೊಗೋಬೇಕು ನೀವು. ಇದ್ರೂ ತೊಗೋಬಾರ್ದು, ಹುಳಿ ಟೊಮೆಟೊ ಯೂಸ್ ಮಾಡೋಂಗೇ ಇಲ್ಲ. ಜಾಮ್ ಟೊಮೆಟೊನೇ ಮುಖ ಸ್ಕಿನ್ ಚೆನ್ನಾಗಿ ಮಾಡೋದು. ಸೊ ಜಾಮ್ ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ನೀರನ್ನ ಮಿಕ್ಸ್ ಮಾಡೋಂಗಿಲ್ಲ, ಓಕೆನಾ. ಸೊ ಫಸ್ಟ್ ಅದನ್ನು ಅಬ್ಸರ್ವ್ ಮಾಡಿ, ನೀರು ಮಿಕ್ಸ್ ಮಾಡೋಂಗೇ ಇಲ್ಲ. ನೀರಿನ ಅಂಶ ಬಿದ್ದರೆ ಜಾಸ್ತಿ ದಿನ ಇರಲ್ಲ, ಕೆಟ್ಟೋಗುತ್ತೆ ನಿಮಗೆ. ಸೊ ಅದಕ್ಕೆ ವಿತೌಟ್ ವಾಟರ್ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಅದನ್ನು ಫಿಲ್ಟರ್ ಮಾಡಿದ್ದೀನಿ. ಸೊ ಅದಕ್ಕೆ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಹಿಂಗೆ ತೋರಿಸಿರೋದು. ಸೊ ಅದ್ರ ರಸ ಎಲ್ಲ ಬಂದು ಬರೀ ಆ ಸಿಪ್ಪೆ ಮಾತ್ರ ಇದರಲ್ಲಿ ಉಳ್ಕೊಂಡಿದೆ ನೋಡಿ, ಈ ಒಂದು ಟೊಮೆಟೊದು. ಸೊ ಒಂದು ಈ ಥರ ಸೈಜ್ದು ಟೊಮೆಟೊ ಹಾಕಿ ಮಾಡಿರೋದು ಇಷ್ಟು ಬಂದಿದೆ ನನಗೆ, ಅಂದರೆ ಟೊಮೆಟೊ ರಸ. ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಅಲೋವೆರಾನ ಇದರಲ್ಲಿ ಈ ಒಂದು ಸ್ಪೂನ್ ಏನು ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಸೊ ಇದರಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮಿಷ್ಟ, ನೀವು ಜಾಸ್ತಿ ಸ್ಟೋರ್ ಮಾಡಬೇಕು ಅಂದರೆ ಬೇಕಾದ್ರೆ 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಾನೇನು ಗೊತ್ತಾ, ಯಾವಾಗಲೂ ಫ್ರೆಶ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಮಾಡಿದ್ರೆ ನನಗೆ 1 ವಾರ ಬರುತ್ತೆ. ಆಮೇಲೆ ಖಾಲಿ ಆದಾಗ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಂಡಿರ್ತೀನಿ, ಅವಾಗ ಮುಖ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ನೋಡಿ 1 ಸ್ಪೂನಷ್ಟು ಜೆಲ್ದು ಇದು ಹಾಕ್ಕೊಂಡಿದ್ದೀನಿ. ಸೊ
ಸೊ ಅದಾದಮೇಲೆ ಈ ಒಂದು ಟೊಮೆಟೊ ವಾಟರ್ ಏನು ನಾವು ಮಾಡ್ಕೊಂಡಿದ್ದೀವಲ್ಲ, ಟೊಮೆಟೊ ಪ್ಯೂರಿದು ಅಂದರೆ ವಾಟರ್ ಥರನೇ ಇರುತ್ತೆ ಅದು. ಅದನ್ನು ನಾನು ಒಂದು 3 ಸ್ಪೂನ್ ಅಷ್ಟು ಹಾಕ್ತೀನಿ. ಆಲ್ಮೋಸ್ಟ್ ಇದು ಎಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟೇ ಬಂದ್ಬಿಡುತ್ತೆ. ಸೊ ಫುಲ್ ಹಾಕೋತಾ ಇದ್ದೀನಿ ನಾನು, ಫುಲ್ಲು. ಸೊ ತೋರಿಸ್ತೀನಿ ನೋಡಿ. ಒಂದು ಬೌಲಲ್ಲಿ ಏನು ಇಟ್ಟಿದ್ದೆ ಅಂದರೆ ಅದು ನೀರು ಮಿಕ್ಸ್ ಮಾಡೋಂಗಿಲ್ಲ. ನಾನು ತೋರಿಸೋನಲ್ಲ, ಒಂದು ಪುಟ್ಟು ಜಾರ್, ಮಿಕ್ಸಿ ಜಾರಲ್ಲಿ ಸ್ಮಾಲ್ ಜಾರ್ ಬರುತ್ತಲ್ಲ ಅದ್ರಲ್ಲಿ ಹಾಕೊಳ್ಳಿ. ಒಂದು ಈ ಥರ ಫುಲ್ಲು ಟೊಮೆಟೊನ ಹಾಕೊಂಡಾಗ ಇಷ್ಟು ನೀರು ಬರುತ್ತಲ್ಲ, ಸೊ ಅದನ್ನು ಫುಲ್ ಹಾಕ್ಕೊಂಡೆ. ಅದಾದಮೇಲೆ ವೈಟಮಿನ್ ಇದು 1 ಕ್ಯಾಪ್ಸುಲ್ ಹಾಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನು ಅಂದರೆ ನಾವು ಆಲ್ರೆಡಿ ವಿಟಮಿನ್ ಸಿದು ಬಂದಿದೆ. ವೈಟಮಿನ್ ಸಿದು ಟೊಮೆಟೊನಲ್ಲೇ ವೈಟಮಿನ್ ಸಿ ಇರೋದಲ್ವಾ, ಸೊ ಅದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಆ್ಯಲೋವೆರಾದೇನು ಅಂದರೆ ನಿಮ್ಮದು ಪಿಗ್ಮೆಂಟೇಷನ್ದೆಲ್ಲ ಕಡಿಮೆ ಮಾಡುತ್ತೆ. ಇದೂ ಅಷ್ಟೇ, ವೈಟಮಿನ್ ಇದು ಕ್ಯಾಪ್ಸುಲ್ ಏನಿದೆ ಇದೂ ಅಷ್ಟೇ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ. ಪ್ಲಸ್ ಟೊಮೆಟೊನೂ ಅಷ್ಟೇ ನಿಮ್ಮದು ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ. ಸೊ ಬರೀ ಪಿಗ್ಮೆಂಟೇಷನ್ ಅವರು ಅನ್ಕೋಬೇಡಿ. ಆ ಥರ ಇದ್ದರೆ ಏನಕ್ಕೆ ಹಾಕ್ಕೊಳ್ತಿದ್ದೆ ಅಲ್ವಾ. ಈವನ್ ಏನು ಗೊತ್ತಾ, ಏನು ಇಲ್ಲದೆ ಇರೋರು ಯೂಸ್ ಮಾಡ್ಬೋದು, ಮುಖ ಚೆನ್ನಾಗಿ ಬೆಳ್ಳಗಾಗುತ್ತೆ. ಏನು ಅಂದರೆ ಪಿಗ್ಮೆಂಟೇಷನ್ ಇರೋರು ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರು ಮತ್ತು ಪಿಂಪಲ್ಸ್ ಇರೋರು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರದ್ದೊಂದು ಪಿಂಪಲ್ಸು ಪಿಗ್ಮೆಂಟೇಷನ್ ಎಲ್ಲ ರೆಡ್ಯೂಸ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಎಲ್ಲರಿಗೂ ಅದೇ ಬೇಕಲ್ವಾ. ಸೊ ಎಲ್ಲರೂ ಯೂಸ್ ಮಾಡಿ, ಯಾರಿಗೆ ಅದಿದೆ ಅವ್ರು ಮಾತ್ರ ಯೂಸ್ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ನಾನು ಬ್ಲಾಗ್ಸಲ್ಲಿ ಎಲ್ಲ ತೋರಿಸೋದು ನಾನು ಮಾಡೋ ಅಂಥದ್ದನ್ನೇ ನಾನು ತೋರಿಸೋದು, ನಾನು ಯೂಸ್ ಮಾಡೋದೇ ನಾನು ತೋರಿಸೋದು. ಸೊ ನೋಡಿ, ಇದೊಂದು ವೈಟಮಿನ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ನೋಡಿ, ಈ ಥರ ಹಿಂಗೆ ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಾಗಿದೆ ಅಂತ. ಸೊ ನಾನು ಇದಕ್ಕೆ ಇನ್ನೂ ಒಂದು ಅಲೋವೆರಾ ಅದು ಸ್ಪೂನು ಅಂದರೆ 2 ಸ್ಪೂನ್ ಹಾಕೊಳ್ಳಿ ಫ್ರೆಂಡ್ಸ್, ಆವಾಗ ಸರಿ ಹೋಗುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಒಂದು ಸ್ವಲ್ಪ ಜಾಸ್ತಿ ಸ್ಟೋರ್ ಮಾಡೋಣ ಅನ್ನಿಸ್ತು ನನಗೆ. ಒಂದು ಸ್ವಲ್ಪ ಜಾಸ್ತಿ ದಿನಕ್ಕೆ ಮಾಡ್ಕೊತೀನಿ, ಯಾಕೆಂದರೆ ನಂದು ಬಾಟಲ್ ದೊಡ್ಡದಿದೆ. ಸೊ ನೋಡಿ, ಇಷ್ಟು ಬಾಟಲ್ ಇರೋದ್ರಿಂದ ಒಂದು ಸ್ವಲ್ಪ ಬರಲಿ ಅಂತ, ತುಂಬಲಿ ಅಂತ. ಆಮೇಲೆ ಏನು ಗೊತ್ತಾ, ಇದರಲ್ಲಿ ನಾವು ನೀರು ಹಾಕಿಲ್ಲ ಅಲ್ವಾ, ಸೊ ತುಂಬ ದಿವಸ ಬರುತ್ತೆ, ನೋ ಪ್ರಾಬ್ಲಮ್, ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಏನು ಅಂದರೆ ನಾವು ವೈಟಮಿನ್ ಇದು ಹಾಕಿದ್ದೀವಿ, ಪ್ಲಸ್ ಅಲೋವೆರಾದಿದೆ, ಆಮೇಲೆ ಟೊಮೆಟೊದು ರಸ ಹಾಕಿರೋದ್ರಿಂದ ಒಂದು 15 ದಿನದವರೆಗೂ ನೀವು ಯೂಸ್ ಮಾಡ್ಬೋದು. ಅದೇನು ಕೆಟ್ಟೋಗೋದಾಗಿರ್ಬೋದು. ಇವಾಗ ನೋಡಿ, ಸೊ ನೋಡಿ ಒಂಥರ ಜೆಲ್ಲಿ ಥರ ಕೆಳಗೆ ಇಟ್ಬಿಟ್ಟು ತೋರಿಸ್ತೀನಿ. ಜೆಲ್ಲಿ ಥರ ಒಂದು ಟೆಕ್ಸ್ಚರ್ ಬಂದಿರುತ್ತೆ. ಸೊ ನಾನೇನು ಇದನ್ನು ತೋರಿಸ್ತಾ ಇದ್ದೀನಿ, ಇದನ್ನು ನೀವು ಮುಖಕ್ಕೂ ಅಪ್ಲೈ ಮಾಡ್ಬೋದು, ಪ್ಲಸ್ ನಿಮ್ಮದು ಕೈಗೂ ಅಪ್ಲೈ ಮಾಡ್ಬೋದು. ಕೈಗೆ ಅಂದರೆ ಏನು ಗೊತ್ತಾ, ಎಲ್ಲಾರ ನೀವು ಫಂಕ್ಷನ್ಗೆ ಹೋಗಬೇಕು ಅಂದ್ಕೊಳ್ಳಿ, ಎಲ್ಲಾರ ಹೊರಗಡೆ ಹೋಗಬೇಕು ಅಂದಾಗ ಇದೊಂಥರ ಮಾಯ್ಶ್ಚರೈಸರ್ ಥರನೂ ಇರುತ್ತೆ. ಜಸ್ಟ್ ನಿಮ್ಮದು ಒಂದು ತೋರಿಸ್ತೀನಿ ನೋಡಿ. ಸೊ ಈ ಥರ ಬಂದಿರುತ್ತೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡಿ ಅಂದರೆ ಹಿಂಗೆ ಕೈಗೆ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಏನು ಹಾಕೋಕ್ಕೆ ಹೋಗ್ಬಿಡಿ, ನೀವು ಕ್ರೀಮ್ ಏನು ಹಾಕೋದೇ ಬೇಡ, ನೆಸೆಸಿಟಿನೇ ಇಲ್ಲ. ಯಾಕೆಂದರೆ ಇದು ಸ್ಮೆಲ್ಲು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುವಂತಹ ಸ್ಮೆಲ್ ಬರುತ್ತೆ. ಸೊ ವೈಟಮಿನ್ ಇದಿದೆ, ಮತ್ತು ಇದು ಟೊಮೆಟೊ ಮತ್ತು ಇದು ಹಾಕಿರೋದ್ರಿಂದ, ಅಲೋವೆರಾ ಹಾಕಿರೋದ್ರಿಂದ ನಿಮ್ಮದು ಕೈಗೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕೆಲವರೆಲ್ಲ ಫಂಕ್ಷನ್ಸ್ಗೆ ಹೋದಾಗ ನಾನು ನೋಡಿದ್ದೀನಿ, ಎಲ್ಲ ಕ್ರೀಮ್ಗಳೆಲ್ಲ ಹಾಕ್ಕೊಂಡು ಹಿಂಗೆ ಉಜ್ತಾ ಇರ್ತಿರಲ್ಲ. ಬೆಟರ್ ಈ ಥರದ್ದು ಹಾಕ್ಕೊಂಡ್ರೆ ನೀವು ಬಿಸಿಲಿಗೆ ಹೋದ್ರೂ ನಿಮ್ಮದು ಕಪ್ಪಾಗಲ್ಲ ಸ್ಕಿನ್ನು, ಇನ್ನು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅದೇ ಥರ ಇವಾಗ ನಾನು ಏನು ಮಾಡಿ ತೋರಿಸಿದ್ನೋ ಅದನ್ನು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಸನ್ಸ್ಕ್ರೀನ್ ಇಲ್ಲ ಅಂದರೆ ನಾನು ಹೇಳೋದು, ಫಸ್ಟ್ ಇದನ್ನು ಅಪ್ಲೈ ಮಾಡಿಬಿಡಿ. ಅಂದರೆ ಲೈಟಾಗಿ ಹಾಕ್ಕೊಳ್ಳಿ, ತುಂಬ ಡಾರ್ಕಾಗಿ ಹಾಕೊಳ್ಳೋಕೆ ಹೋಗ್ಬಿಡಿ. ಸೊ ತೋರಿಸ್ತೀನಿ ನೋಡಿ. ಸೊ ಈ ಥರ ಆಗಿದೆ ಅಂದಾಗ ಸೊ ಜಸ್ಟ್ ಹಿಂಗೆ ಉಜ್ಜಿಬಿಡಿ, ಅಂದರೆ ಎಲ್ಲೆಲ್ಲಿ ಹಾಕೋಬೇಕೋ ಆ ಥರ ಫುಲ್ ಫೇಸ್ಗೆ ಈ ಥರ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಯಾವಾಗಲೂ ಅಷ್ಟೇ, ಇದೆಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಕೂಲ್ ಆಗುತ್ತೆ, ಮುಖ ಇನ್ನೂ ಚೆನ್ನಾಗಿ ಬೆಳ್ಳಗಾಗುತ್ತೆ. ನಿಮಗೆ ಒಂದು 5 ನಿಮಿಷ ಬಿಟ್ಬಿಟ್ಟು ನೀವೇನು ಒಂದು ರೆಗ್ಯುಲರ್ ಕ್ರೀಮ್ನ ನೀವೇನು ಹಾಕ್ಕೊಳ್ತೀರೋ ಅದನ್ನು ಅಪ್ಲೈ ಮಾಡಿ ಹೋಗ್ಬೋದು. ನಾನು ಯಾರಿಗೆ ಹೇಳ್ತಿರೋದು ಅಂದರೆ ಸನ್ಸ್ಕ್ರೀನ್ ಇಲ್ಲದೆ ಇರೋವ್ರಿಗೆ. ಈವನ್ ನಿಮ್ಮ ಹತ್ರ ಸನ್ಸ್ಕ್ರೀನ್ ಅಕಸ್ಮಾತ್ ಇದ್ದರೆ ಅವಾಗ ಏನು ಮಾಡಿ ಅಂದರೆ ನಿಮ್ಮದು ಇದು ನಾನೇನು ತೋರಿಸಿದ್ದೀನೋ ಈ ರೆಮಿಡಿನ ಮುಖಕ್ಕೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಿ. ಸೊ 2 ಥರನೂ ಆಗುತ್ತೆ, ಸನ್ಸ್ಕ್ರೀನ್ ಥರನೂ ವರ್ಕ್ ಮಾಡುತ್ತೆ ಇದು. ಸೊ ಅದಕ್ಕೆ ಹೇಳಿದ್ದು, ಮುಖ ಚೆನ್ನಾಗಾಗುತ್ತೆ ನೋಡಿ. ನಂದೆಲ್ಲ ತಣ್ಣಗಾಗ್ತಾ ಇದೆ. ಸೊ ಇದಾದಮೇಲೆ ನಿಮ್ದು ಏನು ರೆಗ್ಯುಲರ್ ನಂದು ಯಾವಾಗಲೂ ನಾನು ಜೋವಿಸ್ತೆ ಅಲ್ವಾ ಹಾಕೋದು, ಸನ್ಸ್ಕ್ರೀನ್ ಹಾಕ್ಕೊಂಡಿರ್ತೀನಿ. ಈವನ್ ನಾನು ಇವಾಗ ಇದನ್ನು ಹಾಕ್ಕೊಂಡಿರೋದ್ರಿಂದ ಇದು ಒಂಥರ ಸನ್ಸ್ಕ್ರೀನ್ ಥರನೇ ಇದೆ. ಇದು ಹಾಕ್ಕೊಂಡ್ಮೇಲೆ ರೆಗ್ಯುಲರ್ ನಂದು ಏನಾರ ಹೊರಗಡೆ, ನಾನು ಫಂಕ್ಷನ್ದು ಹೇಳ್ತಾ ಇರೋದು, ಹೊರಗಡೆ ಹೋಗ್ಬೇಕಂದ್ರೆ ನಂದೊಂದು ಲೋಟಸ್ದೊಂದು ಇಟ್ಕೊಂಡಿದ್ನಲ್ಲ, ಯಾವುದದು 10 in 1 ಅಂತನೋ ಯಾವುದೋ ಒಂದು ಇದೆಯಲ್ಲ. ಸೊ ಅದನ್ನು ಹಿಂಗೆ ಹಾಕ್ಕೊಂಡು ಅಪ್ಲೈ ಮಾಡಿ
ಅದು ಒಂದು ಮೇಕಪ್ ಥರ ಇರುತ್ತಲ್ವ, ಸೊ ಆ ಕ್ರೀಮ್ ಹಾಕ್ಕೊಂಡು ಹೊರಗಡೆ ಹೋಗ್ಬೋದು ಅಷ್ಟೇ. ಸೊ ಸನ್ಸ್ಕ್ರೀನ್ ಥರ ವರ್ಕ್ ಮಾಡುತ್ತೆ ಇದು. ಸೊ ತುಂಬ ಜನ ಇವಾಗ ಎಲ್ಲರಿಗೂ ಇಷ್ಟ ಇರುತ್ತಲ್ವ, ಮನೆಯಲ್ಲೇ ಏನಾರು ಮಾಡ್ಕೋಬೋದು ಅನ್ನೋರು ಈ ಥರ ಮಾಡ್ಕೊಳ್ಳಿ. ಸೊ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ. ಸೊ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಜೆಲ್ಲಿ ಥರ ಟೊಮೆಟೊ ಹಾಕಿರೋದ್ರಿಂದ ನಿಮಗೆ ನೀವೇ ನನಗೆ ಹೇಳ್ತೀರಾ ನೋಡಿ ಬೇಕಾದ್ರೆ ಅಪ್ಲೈ ಮಾಡಾದ್ಮೇಲೆ. ಏನು ಗೊತ್ತಾ, ಟೊಮೆಟೊ ಹಾಕಿರೋದ್ರಿಂದ ಮುಖ ಚೆನ್ನಾಗಿ ಬೆಳ್ಳಗಾಗಂಗೆ ಮಾಡುತ್ತೆ. ನೀವೊಂದು ವಾರ ಯೂಸ್ ಮಾಡಿ ಆಮೇಲೆ ಹೇಳಿ ನನಗೆ ಮುಖ ಒಂಚೂರು ಗ್ಲೋ ಬಂದಿಲ್ಲ ಅಂದರೆ ಕೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ಟೊಮೆಟೊದು ನೀವು ನೋಡಿರ್ತೀರಲ್ಲ, ಫೇಸ್ ಪ್ಯಾಕ್ಸ್ಗೆಲ್ಲ ತುಂಬ ಯೂಸ್ ಮಾಡ್ತೀವಿ. ಸೊ ಇವಾಗ ನಾನು ಆ ಡಬ್ಬಕ್ಕೆ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಬಾಟಲಲ್ಲಿ, ಅಂದರೆ ನಾನು ಕಮ್ಮಿ ತೊಗೊಂಡಿದ್ದೀನಲ್ವ ಅದಕ್ಕೇ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ದಿನ ಬರುತ್ತೆ. ಬಟ್ ನಾನು ಫ್ರೆಶ್ಶಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು 10 ಡೇಸ್ವರೆಗೂ ಬರುತ್ತೆ ನನಗೆ, ಒಂದು ವಾರದಿಂದ ಒಂದು 10 ಡೇಸ್ ಬರುತ್ತೆ. ಸೊ ಈ ಥರ ಒಂದು ಫ್ರೆಶ್ ಮೆಥಡಲ್ಲಿ ಮಾಡ್ಕೋಬೋದು ನೀವು. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಈ ಥರ ಅಂದರೆ ಪತಂಜಲಿದು ಈ ಥರ ಆ್ಯಲೋವೆರಾದು ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಪಾಟಲ್ಲೂ ಕೆಲವರೆಲ್ಲ ಬೆಳೆಸಿರ್ತೀರಲ್ವ ನಿಮ್ಮ ಮನೆಯಲ್ಲಿ ಇರುತ್ತಲ್ಲ, ಸೊ ಅದ್ರ ಜೆಲ್ಲಿನೇ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ, ಅವಾಗ ಜೆಲ್ಲಿ ಥರ ಬರುತ್ತೆ. ಸೊ ಅದಕ್ಕೆ ಈ ಥರ ಟೊಮೆಟೊ ರಸನ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಬಿಡಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಟು, ಅಂದರೆ ಏರ್ ಟೈಟ್ ಇರೋ ಕಂಟೈನರೇ ತೊಗೋಬೇಕು. ಸೊ ನೋಡಿ ಮುಚ್ಚಳ ಹಿಂಗೆ ಟೈಟಾಗಿ ಮುಚ್ಚಿರೋ ಅಂಥದ್ದೇ ಬೇಕಾಗುತ್ತೆ. ಸೊ ಅದರಲ್ಲಿ ಇಟ್ಬಿಟ್ಟು ನೀವು ಒಂದು ವಾರ ಯೂಸ್ ಮಾಡಿ. ಆರಾಮಾಗಿ ನಿಮಗೆ ಮನೆಯಲ್ಲೇ ಇದ್ದರೆ ಆರಾಮಾಗಿ ಫ್ರೆಶ್ ಆಗಿ ಟೊಮೆಟೊನು ಯಾವಾಗಲೂ ಡೈಲಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈವನ್ ನಿಮ್ಮ ಹತ್ರ ವೈಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಇವೆರಡು ಹಾಕ್ಕೊಂಡ್ರೇ ಸಾಕಾಗುತ್ತೆ, ಚೆನ್ನಾಗಿ ಮುಖ ಗ್ಲೋ ಬರಂಗೆ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು ಮತ್ತು ಪಿಂಪಲ್ಸ್ ಇರೋರ್ದು ರೆಮಿಡಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.